ಸಾಲ್ಟ್ ಲೇಕ್ ಸ್ಟೇಡಿಯಂ ಇಂದು ರಣಾಂಗಣವಾಗಿತ್ತು. ಮೆಸ್ಸಿ ಅಭಿಮಾನಿಗಳ ಆಕ್ರೋಶಕ್ಕೆ ಸ್ಟೇಡಿಯಂ ಪೀಸ್ ಆಗಿದೆ. ಮೆಸ್ಸಿ ನೋಡೋದಕ್ಕೆ ಕೋಲ್ಕತ್ತಾದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ರಾಜಕಾರಣಿಗಳ ಕುಟುಂಬವೇ ಮೆಸ್ಸಿ ಸುತ್ತುವರೆದಿದ್ರು. ಹೀಗಾಗಿ ಮೆಸ್ಸಿ ನೋಡೋಕೆ ಕ್ರೀಡಾಂಗಣಕ್ಕೆ ಫ್ಯಾನ್ಸ್ ನುಗ್ಗಿಬಿಟ್ರು. ನಾವು ದುಡ್ಡು ಕೊಟ್ಟು ಹೋದರೂ ಕೂಡ ನೋಡೋಕೆ ಬಿಟ್ಟಿಲ್ಲ. ಪಶ್ಚಿಮ ಬಂಗಾಳದ ಸರ್ಕಾರದ ವಿರುದ್ಧವೂ ಫ್ಯಾನ್ಸ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇವಲ 10 ನಿಮಿಷ ಇದ್ದಿದ್ದು ಫುಟ್ಬಾಲ್ ಸ್ಟಾರ್ ಮೆಸ್ಸಿ, ಲಿಯೋನೆಲ್ ಮೆಸ್ಸಿ. ನಾವು ಒಪ್ಕೋತೀವಿ, ಲಿಯೋನೆಲ್ ಮೆಸ್ಸಿ ದೊಡ್ಡ ಸ್ಟಾರು, ಐಕಾನು ಫುಟ್ಬಾಲು, ಕೋಟಿ ಅಭಿಮಾನಿಗಳಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಆದರೆ ಅಲ್ಲಿ ಸಾವಿರಾರು ಜನ ಬಂದಿದ್ದರು. 10 ನಿಮಿಷ ಟೈಮ್ ಕೊಟ್ಟರು. ಅದಾದ ಮೇಲೆ ಅವಕಾಶನೇ ಕೊಡಲಿಲ್ಲ. ನಮ್ಗೆ ಗೊತ್ತಲ್ವ ನಮ್ಮ ವ್ಯವಸ್ಥೆ ಹೆಂಗಿದೆ. ಎಲ್ಲ ಅಲ್ಲಿ ರಾಜಕಾರಣಿಗಳ ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು ಎಲ್ಲ ಅಲ್ಲೇ ಇರ್ತಾರೆ. ಬಿಡ್ತಾರೆ ಇವರಿಗೆ ಸೆಲ್ಫಿ ತೆಗೆದುಕೊಳ್ಳೋಕೆ. 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ರು ಇವರು. ಅಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ರು ಅಕ್ಕಪಕ್ಕದಲ್ಲಿರೋರು. ಅವ್ರಿಗೆ ಫಿಕ್ಸ್ ಮಾಡಿಲ್ಲ ಇವರು, ಯಾಕಂದರೆ ಅವ್ರು ದೊಡ್ಡವರೆಲ್ಲ VIP ಗಳು. ಆಮೇಲೆ ಬಿಗಿ ಭದ್ರತೆಯಲ್ಲಿ ಮೆಸ್ಸಿಯನ್ನು ಪೊಲೀಸರು ಕರೆದುಕೊಂಡು ಹೋದರು. ಆಕ್ರೋಶಗೊಂಡಂಥ ಮೆಸ್ಸಿ ಅಭಿಮಾನಿಗಳು ಸ್ಟೇಡಿಯಮನ್ನು ಉಡಿಸ್ ಮಾಡಿಬಿಟ್ರು. ಕೈಗೆ ಸಿಕ್ಕ ವಸ್ತುಗಳನ್ನು ಪುಡಿ ಮಾಡಿದ್ದಾರೆ. ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಚೇರ್ಗಳು ಪೀಸ್ ಆದವು. ಕಬ್ಬಿಣದ ಗ್ರಿಲ್ ಸಂಪೂರ್ಣವಾಗಿ ಧ್ವಂಸ ಆಯಿತು. ಆಮೇಲೆ ಸ್ಪೀಕರ್ ಸೆಟ್ಗಳನ್ನು ಕೂಡ ದೊಣ್ಣೆಯಿಂದ ಪುಡಿಗಟ್ಟಿ ದಾಂಧಲೆಯನ್ನು ಮಾಡಿದ್ದಾರೆ. ನೋಡಿ, ಮೆಸ್ಸಿಯವ್ರನ್ನ ನೋಡಬೇಕು ಅಂದರೆ ಅದೊಂದು ರೀತಿ ಕಣ್ಣಿಗೆ ಹಬ್ಬ, ಡೈರೆಕ್ಟಾಗಿ ನೋಡೋದು. ಯಾಕೆಂದರೆ ಅಂಥ ವ್ಯಕ್ತಿ ಅದ್ಭುತ ಆಟಗಾರ. ಆದರೆ ಅಭಿಮಾನಿಗಳಿಗೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟಿರಲಿಲ್ಲ ಪಶ್ಚಿಮ ಬಂಗಾಳ ಸರ್ಕಾರ. ಹಾಗಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದ್ದಾವೆ. ಬರೀ 10 ನಿಮಿಷ ಮೆಸ್ಸಿ ಇದ್ದಿದ್ದಲ್ಲಿ ಸುಮಾರು 70 ಅಡಿ ಅವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ದಾರೆ ಅಲ್ಲಿ. ಆದರೆ ಮೆಸ್ಸಿ ಬಂದಿರುವಂಥ ವಿಚಾರ ತಿಳಿತಾ ಇದ್ದಂತೆ ಅದಕ್ಕಿಂತ ಮುಂಚೆ ಎಲ್ಲ ಟಿಕೆಟು ಎಲ್ಲ ಮಾಡಿದ್ರು, ದುಡ್ಡು ಕೊಟ್ಟು ಬಂದಿರೋ ಜನ ಅವರು. ಆದರೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಹಾಗಾಗಿನೇ ಕಂಪ್ಲೀಟ್ ಕ್ರೀಡಾಂಗಣ ಅನ್ನೋದು ರಣಾಂಗಣ ಆಗಿಬಿಟ್ಟಿತ್ತು. ಕೈಗೇನು ಸಿಗುತ್ತೋ ಅದನ್ನು ಪೀಸ್ ಮಾಡುವಂತಹ ಕೆಲಸವನ್ನು ಅಲ್ಲಿ ಬಂದಂತಹ ಫ್ಯಾನ್ಸ್ ಅವರು ಮಾಡ್ತಾಯಿದ್ರು. ಪೊಲೀಸರು ಮತ್ತು ಅವ್ರ ಮಧ್ಯೆ ಘರ್ಷಣೆಗಳು ಕೂಡ ನಡೀತು. ಇದು ನಿಜಕ್ಕೂ ಅಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಯಾವ ರೀತಿ ಆಯೋಜನೆ ಮಾಡಿತ್ತು ಮತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಂಗೆ ಕಾಣಿಸ್ತಾ ಇತ್ತು.